ಚೋರ್ ಚೋರ್ ಮಮತಾ ಚೋರ್. ಕಲ್ಕತ್ತಾ ಹೈಕೋರ್ಟ್ ಒಳಗ ಇಂಥದ್ದೇ ಕೇಳಿ. ನಿಜವಾದ ಕಳ್ಳರನ್ನ ಈಗಾಗಲೇ ಬಂಗಾಳದ ಪೊಲೀಸರು ಹಿಡಿಯಕ್ ಚಾಲೂ ಮಾಡ್ಯಾರ. ಟಿಎಂಸಿ ಶಾಸಕ, ಟಿಎಂಸಿ ಸಚಿವ, ಟಿಎಂಸಿ ಗೂಂಡಗಳು ಒಬ್ಬೊಬ್ಬರೇ ಅರೆಸ್ಟ್ ಆಗಾಕತ್ತಾರೆ. ಹುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ. ಮಮತಕ್ಕ ಅವತ್ತು ಮೋದಿ ಚೋರ್ ಅಂದಿದ್ರು. ಮೋದಿ ಚೋರ್, ಬಿಜೆಪಿ ಚೋರ್, ಮೋದಿ ಚೋರ್, ಬಿಜೆಪಿ ಚೋರ್. ಇವತ್ತ ಕರ್ಮ ಅವರನ್ನ ಹಿಡ್ಕೊಂಡೈತಿ. ಇನ್ನೇನು ಅಭಿಷೇಕ್ ಬ್ಯಾನರ್ಜಿನು ಅರೆಸ್ಟ್ ಆಗಾಕ ರೆಡಿ ಆಗ್ಬೇಕಾಗೈತಿ. ಬಂಗಾಳದಾಗ ಎಲ್ಲಾ ಕಳ್ಳರನ್ನ ಗುಡ್ಡೆ ಹಾಕಿ ಜೈಲಿ ಕಳ್ಸೋ ಕೆಲಸ ಶುರು ಆಗೈತಿ. ಮೊನ್ನೆ ಕೋಲ್ಕತ್ತಾ ಹೈಕೋರ್ಟ್ಗ ಮಮತಕ್ಕ ಬಂದಿದ್ರು. ಮಮತಕ್ಕ ಬಂದಾಗ ಅಲ್ಲಿದ್ದಂತ ಎಲ್ಲಾರು ಚೋರ್ ಚೋರ್ ಮಮತಾ ಚೋರ್, ಚೋರ್ ಚೋರ್ ಟಿಎಂಸಿ ಚೋರ್ ಅನ್ನಕತ್ತಿದ್ರು. ಎಷ್ಟು ಜೋರಾಗಿ ಅಂದ್ರ ಎಲ್ಲಾರು ಧ್ವನಿ ಒಂದೇ ಸಲ ಚೋರ್ 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 ಅನ್ನತ್ತಿತ್ತು. ಮಮತಕ್ಕ ದಿಗಿಲ್ ಹತ್ತಿ ಬಿಟ್ಟಿತ್ತು. ಇವರೆಲ್ಲ ಯಾಕೆ ನನಗೂ ಚೋರ್ ಚೋರ್ ಅನ್ನಕತ್ತಾರ? ಕೆಲವೊಬ್ರು ಫೈಲ್ ಚೋರ್ ಅನ್ನಕತ್ತಿದ್ರು. ಒಟ್ನಾಗ ಟಿಎಂಸಿದ ಮಮತಕ್ಕಂದ ಮರ್ಯಾದೆ 3 ಕಾಸಿಗೆ ಕೋಲ್ಕತ್ತಾ ಹೈಕೋರ್ಟ್ ಒಳಗೆ ಹೋಗಿಬಿಟ್ಟಿತ್ತು. ಈ ರೀತಿ ಹೈಕೋರ್ಟ್ ಮುಂದೆ ನಿಂತು ಎಲ್ಲರೂ ಚೋರ್ ಚೋರ್ ಅಂತ ಅನ್ನಕ್ಕೆ ಏನು ಕಾರಣ ರೀ? ಅದಕ್ಕೆ ನಂಟ ಪಶ್ಚಿಮ ಬಂಗಾಳದ ವಿಧಾನಸಭೆ ಕೊಡ್ತೈತಿ. ಪಶ್ಚಿಮ ಬಂಗಾಳದ ವಿಧಾನಸಭೆಗೂ ಕೋಲ್ಕತ್ತಾ ಹೈಕೋರ್ಟ್ ಒಳಗ ಚೋರ್ ಚೋರ್ ಅಂದಿದ್ಕು ಏನು ಕಾರಣ ಅಂದ್ರ, ಮಮತಕ್ಕ ಪಶ್ಚಿಮ ಬಂಗಾಳದ ವಿಧಾನಸಭೆ ಒಳಗ ನಿಂತ ತಾವೇ ಸಿಎಂ ಆಗಿದ್ದಾಗ ಚೋರ್ ಚೋರ್ ಮೋದಿ ಚೋರ್, ಚೋರ್ ಚೋರ್ ಬಿಜೆಪಿ ಚೋರ್ ಅಂತ ಹೇಳಿದ್ರು. ಒಬ್ಬ ಸಿಎಂ ಆಗಿ ಆಡಳಿತ ಮಾಡೋದು ಬಿಟ್ಟು, ಒಂದು ಒಳ್ಳೆ ರೀತಿಯಾಗಿ ಸಭೆಯನ್ನ ನಡೆಸೋದನ್ನ ಬಿಟ್ಟು ತಾವೇ ಅಲ್ಲಿ ಪ್ರೊಟೆಸ್ಟ್ ಮಾಡೋ ರೀತಿ ಚೀರಾಡಕತ್ತಿದ್ರು. ಮೋದಿ ಚೋರ್, ಬಿಜೆಪಿ ಚೋರ್, 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 ಮೋದಿ ಚೋರ್, ಬಿಜೆಪಿ ಚೋರ್. ಇದೇನಪ್ಪ ಸಿಎಂ ಆಗಿ ಅಸೆಂಬ್ಲಿ ಒಳಗ ಈ ರೀತಿ ನಡೆಸ್ಯಾರಲ್ಲ, ಚೋರ್ ಚೋರ್ ಅಂತ ಚಿರಾಡೋದು ಸ್ಕೂಲ್ ಮಾಡ್ಕೊಂಡ್ಬಿಟ್ಟಾರಲ್ಲ, ಫಿಶ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಾರಲ್ಲ ಅಂತ ನನಗೂ ಅನ್ನಿಸ್ತು. ನಿಜವಾಗ್ಲೂ ಅದು ವಿಧಾನಸಭೆನ ಐತಿ. ಯಾರೇ ಪ್ರತಿಭಟನೆ ಮಾಡಿದ್ರು ಹೊರಗೆ ಬಂದ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಮುಂದೋ ಯಾವುದೋ ರೋಡ್ ಮೇಲೋ ನಿಂತ ಸ್ಟ್ರೈಕ್ ಮಾಡಬೇಕು. ಇದೆ ಅಂತಂದ್ರಿ ಮಮತಕ್ಕ ಅಲ್ಲಿ ಚರ್ಚೆ ನಡೆಯೋ ಸಂದರ್ಭದಾಗ ಚೋರ್ ಚೋರ್ ಮೋದಿ ಚೋರ್ ಅಂತ ಚೀರಾಡಿಬಿಟ್ರು. ಇನ್ನೊಂದ್ಸಲ ನೋಡ್ಕೊಂಬರೋನ್ ಬರೀ ಒಂದು ಕ್ಲಾರಿಟಿ ಬರ್ತೈತಿ. ಮೋದಿ ಚೋರ್, ಬಿಜೆಪಿ ಚೋರ್, 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 ಮೋದಿ ಚೋರ್, ಬಿಜೆಪಿ ಚೋರ್. ಇದು ದೊಡ್ಡ ವಿಪರ್ಯಾಸ ಐತ್ರಿ. ಹೆಂಗಂದ್ರ ಮಮತಕ್ಕ ಅವತ್ತು ವಿಧಾನಸಭೆ ಒಳಗ, ಬಂಗಾಳದ ವಿಧಾನಸಭೆ ಒಳಗ ಚೋರ್ ಚೋರ್ ಮೋದಿ ಚೋರ್ ಅಂದಿದ್ದು, ಈಗ ತಾವು ಸೋತ ಮೇಲೆ ಬಿಜೆಪಿಯವ್ರು ಅನ್ನಕತ್ತಿಲ್ರಿ ಚೋರ್ ಚೋರ್ ಅಂತ, ಜನಸಾಮಾನ್ಯರು ಅನ್ನಕತ್ತಾರ. ಇಡೀ ಬಂಗಾಳ ರಾಜ್ಯವೇ ಅನ್ನಕತ್ತೈತಿ ಮಮತಾ ಚೋರ್ ಅಂತ. ಈ ವಿಡಿಯೋ ನೋಡಿದ್ರಲ್ಲ, ಅದ್ರಾಗ 4 ಮಂದಿ ಇದ್ರು. ಮಮತಕ್ಕನಿಂದ 3 ಮಂದಿ ಮಂತ್ರಿಗಳು ಕಾಣತ್ತಿದ್ರು. ವಿಪರ್ಯಾಸ ಅಂದ್ರ ಮಮತಕ್ಕನ ಸೇರಿ 4 ಮಂದಿ ಸೋತ್ ಬಿಟ್ಟಾರ. ಮಮತಕ್ಕ ಭವಾನಿಪುರದಿಂದ ಸೋತ್ರ, ಅರೂಪ್ ಬಿಸ್ವಾಸ್ ಟಾಲಿಗಂಜಿಂದ ಸೋತಾರ. ಮೊಲಾಯ್ ಘಟಕ್ ಅಸನ್ಸೋಲ್ ಉತ್ತರ ಆ ಜಾಗದಿಂದ ಸೋತಾರ. ಅಂದ್ರೆ ಆ ಕ್ಷೇತ್ರದಿಂದ ಇವರಿಗೆ ಸೋಲು ಸಿಕ್ಕೈತಿ. ಮನಸ್ ರಂಜನ್ ಭುನಿಯಾ ಇವರು ಸಭಾಂಗ್ ಕ್ಷೇತ್ರದಿಂದ ಹೀನಾಯವಾಗಿ ಸೋತಾರ.
ಇವರೆಲ್ಲ ಅಲ್ಲಿ ನಿಂತು ಚೀರಾಡತ್ತಿದ್ರು ಮೋದಿ ಚೋರ್ ಅಂತ. ಈಗ ಇವರೆಲ್ಲರೂ ಚೋರಿ ಮಾಡಿದ್ದಕ್ಕಾಗಿ ಸೋತು ಬಿಟ್ಟಾರ. ಇದೆಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ಪ್ರಮುಖ ತಲಿ ಮಮತಾ ಬ್ಯಾನರ್ಜಿ ಅವರ ಜೊತೆ ಯಾವಾಗಲೂ ತಿರುಗಾಡ್ತಿತ್ತು. TMCಯ ಫುಲ್ಲು ನಾಯಕತ್ವ ನಂದೇ ಐತಿ, ನಾನೇ ಎಲ್ಲ, ಮಮತಾಕ್ಕನ ಬಿಟ್ರೆ ನೆಕ್ಸ್ಟ್ ನಾನೇ ಅಂತ ಅಭಿಷೇಕ್ ಬ್ಯಾನರ್ಜಿ ಅವರು ಏನು ಮಾತಾಡ್ತಿದ್ರು. ಇವರ ಮೇಲೂ ಕೂಡ ಕೇಸ್ ಬೀಳೋ ಚಾನ್ಸಸ್ ಹೆಚ್ಚಾಗ್ಯಾವ. ಪೊಲೀಸರು ಕೂಡ ಇವತ್ತು ನಾಳೆ ಒಟ್ಟ ಇವ್ರನ್ನ ಅರೆಸ್ಟ್ ಮಾಡೋ ತಯಾರಿ ಒಳಗಿದ್ದಾರ. ಏನು ಮಾಡಿದ್ರು ಅಭಿಷೇಕ್ ಬ್ಯಾನರ್ಜಿ? ಮೊದಲಿಗೆ ಅಭಿಷೇಕ್ ಬ್ಯಾನರ್ಜಿ ಯಾರು ಹೇಳ್ತಾನೆ ಕೇಳ್ರಿ. ಮಮತಕ್ಕನ ಸೋದರ ಅಳಿಯ. ಇವರು ಮಮತಕ್ಕನ ಬಲಗೈ ಎಡಗೈ ಅಲ್ಲ, ಇವರ ಒಟ್ಟ ಮಮತಕ್ಕ ಏನೇ ಮಾಡಬೇಕಂದ್ರೂ ಅಭಿಷೇಕ್ ಬ್ಯಾನರ್ಜಿ ಜೊತೆನೇ ಇರ್ತಾರ. ಇದೇ ಅಭಿಷೇಕ್ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಾಗ ಮಂದಿಗೆಲ್ಲ ಯಾವ ರೀತಿ ಎದುರಿಸಿದ್ರು ಗೊತ್ತೇನ್ರಿ? ನಾಳೆ 4ನೇ ತಾರೀಕು ರಿಸಲ್ಟ್ ಬರುತ್ತಲ್ಲ ಚುನಾವಣೆದು, ಮೋದಿ ಅಮಿತ್ ಶಾ ಬಂದು ನಿಮ್ಮನ್ನ ಕಾಪಾಡೋದಿಲ್ಲ, ನನ್ನ ಕೈ ಮೀರಿ ನೀವೆಲ್ಲೂ ತಪ್ಪಿಸ್ಕೊಳಕ್ ಆಗುದಿಲ್ಲ, ಹಿಂಗೆ ಹೇಳಿ TMCಗೆ ಓಟ್ ಹಾಕಬೇಕು ಅನ್ನೋ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಈ ಅಭಿಷೇಕ್ ಬ್ಯಾನರ್ಜಿ ಕೊಟ್ಟಿದ್ದು. ಈಗ ಇವನನ್ನ ಅರೆಸ್ಟ್ ಮಾಡಾಕಂತ ಪೊಲೀಸರು ರೆಡಿ ಆಗಕತ್ತಾರ ಅನ್ನೋ ಸುದ್ದಿ ಬರಾಕತ್ತಾವ. ಏನು ಹೇಳಿದ್ರು, ಯಾವ ರೋಷಾವೇಶದಾಗ ಹೇಳಿದ್ರು ಕೇಳಿಸ್ಕೊಂಡ್ಬಿಡ್ರಿ. আমি বলি ওরে মমতা ব্যানার্জির উদারতা, সিপিএমের হাড়মাত গুনো জামা পাল্টে বিজেপির জল্লাদ হয়েছিস। মমতা ব্যানার্জির উদারতা, অনেক উদারতা হয়েছে। 4 তারিখ ফল ঘোষণা হবে, রবীন্দ্রসঙ্গীতের সাথে ডিজেও বাজবে, এবার বলে দিয়ে গেলাম। আর অমিত শাহকে চ্যালেঞ্জ, উনি বলেছেন চুন চুনকে হিসাব হোগা। আমি বলি যদি বুকের পাটা থাকে 4 তারিখ বাংলায় থাকবেন, কলকাতায় দেখা হবে বেলা 12টার পরে। ಇನ್ನ ಮಮತಕ್ಕನ ಖಾಸ ಅನ್ನಿಸ್ಕೊಂಡಿದ್ದ ಸುಜಿತ್ ಬೋಸ್ ಈತ ಮಾಜಿ ಸಚಿವ, ಮುನ್ಸಿಪಲ್ ನೇಮಕಾತಿ ಹಗರಣದಾಗ ಈತನೇ ಕಿಂಗ್ ಪಿನ್ ಅಂತ ಈಗಾಗಲೇ ಇವನ್ನ ಅರೆಸ್ಟ್ ಮಾಡ್ಯಾರ. ವಿಚಾರಣೆನೂ ನಡೆದೈತಿ. ಇಲ್ಲಿ ನೋಡ್ರಿ, ಇವರು TMC ಮಾಜಿ ಮಿನಿಸ್ಟರ್ ರತೀನ್ ಘೋಷ್ ಇವ್ರೀಗ ರೇಷನ್ ಕಾರ್ಡ್ ಸ್ಕ್ಯಾಮ್ ಒಳಗೆ ಸಿಕ್ಕಾಕೊಂಡಾರ. ಅಂದ್ರ ರೇಷನ್ ಕಾರ್ಡ್ ಚೋರಿ ಕೇಸ್ ಒಳಗೆ ಸಿಕ್ಕಾಕೊಂಡಾರ. ಇವ್ರಿಗೂ ಈಗ ಬಂಗಾಳ ಪೊಲೀಸರು ಡ್ರಿಲ್ ಮಾಡಕ ಚಾಲು ಮಾಡ್ಯಾರ. ಇವ್ರು ಅಷ್ಟಲ್ಲ, ಮಾಲ್ಡಾ ಒಳಗೆ ಗಲಾಟೆ ಆಗಿದ್ದಾಗ ಯಾರ ಕೈವಾಡ ಇತ್ತು, TMC ಲೀಡರ್ಗಳು ಅವರು ಅರೆಸ್ಟ್ ಆಗ್ಯಾರ. ಸಂದೇಶ್ ಖಾಲಿ ವಿಚಾರಣೆ ಕೂಡ ಮತ್ತೆ ಚಾಲು ಆಗೈತಿ. ಈಗ ಮಮತಕ್ಕ ಅಷ್ಟೇ ಚೋರಲ್ಲ, ಇಡೀ TMCನೇ ಚೋರಾಗಿ ಹೊರಗೆ ಹೊಮ್ಮತ್ತೈತಿ. ಈ ಚೋರ್ಗಳನ್ನೆಲ್ಲ ಇಟ್ಕೊಂಡು ಮಮತಕ್ಕಲ್ಲಿ ಚೋರ್ ಮಮತಕ್ಕ ಚೋರ್, TMC ಚೋರ್ ಅಂದ್ರು. ಒಂದೊಂದೇ ಚೋರಿ ಹೊರಗೆ ಬಂದು ಇನ್ನೊಬ್ರಿಗೆ ಚೋರ್ ಅಂದವರು ಜೈಲು ಪಾಲಾಗಕತ್ತಾರು. ಅದೊಂದು ಮಾತೈತಲ್ರಿ, ಕರ್ಮ ರಿಟರ್ನ್ಸ್ ಅಂತ. ಈಗ ಮಮತಕ್ಕಗ TMCಗೆ ಅದೇ ಕರ್ಮ ಬಂದು ಒಕ್ಕರ್ಸ್ಕೊಂಡೈತಿ.